ಹೆಣ್ಮಕ್ಳು ಮಾತಾಡೋ ಮುಂದೆ ನಾನು ಇನ್ನು ಮುಂದೆ ಮಾತ್ರ ಹೇಳೀನಿ ಯಾರಿಗೂ ಹೇಳಬೇಡ ಅಂತಿರ್ತಾರೆ. ಅದು ಅವ್ರ ಮುಂದೆ ಇಷ್ಟ ಹೇಳಿನಿ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಬಟ್ ಅದು ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಕಡೆ ಆಗ್ಬಿಟ್ಟಿರುತ್ತೆ. ಅದು ಯಾಕಂತ ಗೊತ್ತಾ, ಯಾರು ಶಾಪದ್ಲಿದ್ದ ಈ ಥರ ಹೆಣ್ಮಕ್ಳ ಮನಸ್ಥಿತಿ ಆಗಿದೆ ಅಂತ ಗೊತ್ತೈತೆ ನಿಮ್ಗೆ. ಅದ್ರ ಬಗ್ಗೆ ತಿಳಿಸ್ತೀನಿ. ಏನು ಅಂದರೆ, ಮಹಾಭಾರತದ ಒಂದು ಪ್ರಸಂಗ, ಕುರುಕ್ಷೇತ್ರ ಯುದ್ಧ ನಡೆಯೋ ಟೈಮ್ನಲ್ಲಿ ನಡೆದಂಥ ಒಂದು ವಿಷಯ ಇದು. ಏನಂದರೆ, ಅವತ್ತು ಕರ್ಣ ಯುದ್ಧ ಮಾಡುವಂಥ ಸ್ಥಾನ ಬರುತ್ತೆ. ಆ ಒಂದು ಸ್ಥಾನ ಆತಗೆ ಬಿಟ್ಕೊಡ್ತಾರೆ. ಯಾರು? ಭೀಷ್ಮ ಪಿತಾಮಹರು ಬಿಟ್ಟು ಕೊಟ್ಟಂಥ ಸಂದರ್ಭದೊಳಗೆ ಏನಾಗುತ್ತೆ, ಕೃಷ್ಣ ಬರ್ತಾನೆ, ನೀನು ಕುಂತಿಯ ಮಗ ಅಂತಂದು ಹೇಳ್ತಾನೆ. ಹೇಳಿದಾಗ ಆಮೇಲೆ ಧರ್ಮರಾಯಿಗ ಇದು ಗೊತ್ತಾಗುತ್ತೆ, ಏನು ಕರ್ಣ ಕೂಡ ನಮ್ಮ ದೊಡ್ಡ ಅಣ್ಣ ಅಂತ ಅನ್ನೋದು ಗೊತ್ತಾಗುತ್ತೆ. ಅವಾಗ ಭಾಳ ನೊಂದ್ಕಂತಾನೆ ಧರ್ಮರಾಯ. ಯಾಕಂದರೆ ತನ್ನ ಸೌತಿ ಮಕ್ಕಳನ್ನು ಅಂದರೆ ನಕುಲ ಸಹದೇವನ್ನು ಅಷ್ಟೊಂದು ಪ್ರೀತಿ ವಿಶ್ವಾಸಲಿಂದ ನೋಡ್ಕೊಂಡಿರ್ತಾನೆ ಆತ ಧರ್ಮರಾಯ. ಧರ್ಮನ ಎಲ್ಲೆಲ್ಲಿ ಬಿಟ್ಕೊಟ್ಟಿರಲ್ಲ ಆತ, ಅಷ್ಟೊಂದು ಧರ್ಮಯುತವಾಗಿ ನಡೀತಿರ್ತಾನೆ. ಹಂಗಾಗಿ ಏನಾಗುತ್ತಾ, ಕುಂತಿ ದೇವಿಯಿಂದ ಮತ್ತು ಕೃಷ್ಣನಿಂದ ಕರ್ಣ ನನ್ನ ದೊಡ್ಡ ಅಣ್ಣ ಅಂತ ಗೊತ್ತಾದ್ಮೇಲೆ ತುಂಬ ದುಃಖಪಟ್ಟು ವ್ಯಥೆಪಟ್ಟು ದುಃಖ ತಡಿಲಾರ್ದ ತಾಯಿಗಂತನ ನೋಡು, ಪ್ರತಿಯೊಬ್ಬ ಸ್ತ್ರೀಗೂ ತನ್ನ ಮನಸ್ಸಿನಲ್ಲಿ ಏನೂ ಗುಟ್ಟು ಉಳಿಲಾರ್ದಂಗೆ ಹೊರಗೆ ಬೀಳಲಿ, ಒಟ್ಟ ಯಾವುದು ಗುಟ್ಟು ಇಟ್ಕೊಂಡಂಗೆ ಆಗ್ಲಾರ್ದ ಇರಲಿ ಅಂತ ಶಾಪ ಕೊಡ್ತಾನೆ. ಯಾಕಂದರೆ ತನ್ನ ಮಗುವಿಂದು ಮುಚ್ಚಿಟ್ಟಿರ್ತಾಳಲ್ಲ ಆ ತಾಯಿ, ಆ ಒಂದು ವಿಷಯ ಗೊತ್ತಾದ್ಮೇಲೆ ಈತಗೆ ಭಾಳ ದುಃಖ ಆಗುತ್ತೆ. ಆ ದುಃಖ ತಡಿಲಾರ್ದ ಆತ ಏನು ಮಾಡ್ತಾನೆ, ಹೆಣ್ಮಕ್ಳು ಮನಸ್ಸಿನೊಳಗೆ ಯಾವ ಗುಟ್ಟುಗಳು ನಿಲ್ಲದೇ ಇರಲಿ, ಅದು ರಟ್ಟಾಗಲಿ ಅಂತಂದು, ಬಹಿರಂಗ ಪಡಲಿ ಅಂತಂದು ಒಂದು ಶಾಪ ಕೊಡ್ತಾನೆ. ಹಾಗಾಗಿ ಈಗಲೂ ಭಾಳ ಕೆಲವೊಬ್ಬರು ಇರ್ತಾರೆ, ಇಲ್ಲ ಅನ್ನಂಗಿಲ್ಲ, ಕೆಲವೊಬ್ರು ಮಂದಿ ಕಲ್ಲಿ ಮಾತಾಡ್ಬಿಡ್ತಾರೆ. ಹಾಗಾಗಿ ಆ ಥರದ್ದು ಸಿಚುವೇಶನ್ಗಳೇ ಭಾಳ ಇರೋದು. 100ಕ್ಕೆ 75% ಅಷ್ಟು ಅಂಥವೇ ನಡೀತಾ ಇದ್ದಾವೆ ಈಗ. ಏನು ಹಾಗಾಗಿ ಅವರ ಶಾಪ ಪ್ರಚಲಿತಿಗೆ ಅವಾಗಲಿದ್ದಾನೆ ಬಂದದ್ದು. ಈಗಿಂದ ಅಲ್ಲಿದ್ದು ಕುರುಕ್ಷೇತ್ರ ಯುದ್ಧ ಯಾವಾಗ ನಡೀತು, ಯಾವಾಗ ಧರ್ಮರಾಯ ಒಂದು ಶಾಪ ಕೊಟ್ಟ, ಆವಾಗಲಿದ್ದಾನು ನಡೆಯುತ್ತಿದೆ. ಹಾಗಾಗಿ ಹೆಣ್ಮಕ್ಳ ಮನಸ್ಸಿನೊಳಗೆ ಆದಷ್ಟು ಗುಟ್ಟು ನಿಲ್ಲೋದು ಕಡಿಮೆ. ಅದು ಅಚಾನಕ ಅಂಥ ಒಬ್ಬ ತಡ್ಕೊಳ್ಳೋಂಥ ಕೆಪಾಸಿಟಿ ಇರೋಂಥ ಹೆಣ್ಮಕ್ಳಿಗೆ ಮಾತ್ರ ಅಂಥ ಒಂದು ಒಳ್ಳೆಯ ಗುಣ ಇರುತ್ತೆ ಹೊರತಾಗಿ ಇಲ್ಲಾಂದ್ರೆ ಅದು ಅಲ್ಲಲ್ಲೇ ಸೋರಿಕೆ ಆಗಿಬಿಟ್ಟಿರ್ತಾರೆ. ಹಂಗಾಗಿ ಬರೀ ಒಂದು ಗುಬ್ಬಿ ಇರುತ್ತೆ, ಗುಬ್ಬಿಗೆ ಕಾಗಕ್ಕ ಗುಬ್ಬಕ್ಕ ಅಂತಂದು ಎಲ್ಲ ಹೋಗಿ ದೊಡ್ಡ ನವಿಲಾಗ್ಬಿಟ್ಟಿರ್ತವೆ. ಗುಬ್ಬಿ ಹೋಗಿ ನವಿಲು ಮಾಡಿಬಿಟ್ಟಿರ್ತಾರೆ ಅದನ್ನ. ಅದಿರೋದು ಒಂದು ಸ್ವಲ್ಪ ಇರುತ್ತೆ. ಹಾಗಾಗಿ ಹೆಣ್ಮಕ್ಳ ಮನಸ್ಸಿನೊಳಗೆ ಗುಟ್ಟುಗಳನ್ನು ನಿಲ್ಲೋದು ಕಡಿಮೆ. ಆದರೂ ಹೇಳ್ಕೋಬೇಕಾದ್ರೆ ವಿಚಾರ ಮಾಡಿ, ಯಾರು ನಮ್ಮವರು, ಯಾರು ಹೌದು, ಯಾರು ಅಲ್ಲ, ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಬಾರ್ದು ಅದನ್ನ ತಿಳ್ಕೊಂಡು, ಯಾರು ಹೆಂಗಿರ್ತಾರ ಅನ್ನೋದನ್ನ ತಿಳ್ಕೊಂಡು ಅಂಥವ್ರ ಹತ್ರ ಮಾತ್ರ ಶೇರ್ ಮಾಡಬೇಕು ಕೆಲವೊಂದು ವಿಷಯಗಳನ್ನು. ನಾವು ಕಂಡವ್ರ ಹತ್ರ ಹೇಳ್ಕೊಂಡ್ರೆ ಅವಮಾನ ಆಗೋದು ಗ್ಯಾರಂಟಿ. ಹಾಗಾಗಿ ಯಾರು ನಮ್ಮ ನಮಗೆ ಹಿತ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಹೇಳ್ಕೊಳ್ರಿ ನಿಮ್ಮ ಕಷ್ಟಗಳನ್ನು. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ನಮಸ್ತೆ. ನನ್ನ ಒಂದು ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.